ನಮಸ್ಕಾರ ಸ್ನೇಹಿತರೆ, ಇಂಗಳಕಿ ಇನ್ಫೋ ಸ್ಟುಡಿಯೋಗೆ ತಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಈ ಸರಣಿಯಲ್ಲಿ ಈ ಸಂಚಿಕೆಯಿಂದ ಪ್ರಪಂಚದಾದ್ಯಂತ ನಮ್ಮ ಈ ನಾಗರಿಕತೆಗಳು ಅಂತಂದ್ರೆ ನಮ್ಮ ಸಿಂಧೂ ನದಿ ನಾಗರಿಕತೆಯನ್ನು ಒಳಗೊಂಡು ಈಜಿಪ್ಟ್, ಮೆಸೊಪೊಟೇಮಿಯಾ, ಸುಮೇರಿಯನ್ ಹೀಗೆ ಹಲವಾರು ನಾಗರಿಕತೆಗಳು ಹೇಗೆ ಬೆಳೆದು ಬಂದವು ಅನ್ನೋದನ್ನ ನೋಡ್ಕೊಂಡು ಬರೋಣ. ನಾವೆಲ್ಲ ಈ ಮಟ್ಟಕ್ಕೆ ಬರೋಕೆ ಈ ನಾಗರಿಕತೆಗಳ ಮೂಲ ಹಾಗೂ ಬುನಾದಿ. ಆದ್ದರಿಂದ ಈ ನಾಗರಿಕತೆಗಳ ಬಗ್ಗೆ ಮೊದಲು ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಈ ಪ್ರಪಂಚದಾದ್ಯಂತ ಮಾನವ ವಿಕಾಸವಾಗ್ತಾ ಬಂದ ಹಾಗೆ ಪ್ರಪಂಚದಾದ್ಯಂತ ಬೆಳೆದು ಬಂದಂತಹ ಹಲವಾರು ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂತಹ ಪುರಾತನವಾದ ನಾಗರಿಕತೆ ನಮ್ಮ ಸಿಂಧೂ ನದಿಯ ನಾಗರಿಕತೆ, ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಬನ್ನಿ ಹಾಗಾದ್ರೆ ನಮ್ಮ ನಾಗರಿಕತೆಯ ಮೂಲ ಬೇರು ಸಿಂಧೂ ನದಿಯ ನಾಗರಿಕತೆ, ಇದರ ಹುಟ್ಟು, ವಿಕಾಸವಾಗುತ್ತಾ ಬಂದ ರೀತಿ, ಅಲ್ಲಿನ ಜನರ ಜೀವನ, ಬದುಕು, ವೈವಿಧ್ಯತೆ, ಆಚಾರ ವಿಚಾರಗಳು ಹೇಗೆ ಬೆಳೆದು ಬಂದವು ಅನ್ನೋದನ್ನ ನೋಡ್ಕೊಂಡು ಬರೋಣ. ಅಲ್ಲಿನ ಜನರ ಜೀವನ ಪದ್ಧತಿ ಹೇಗಿತ್ತು ಎಲ್ಲವನ್ನ ನಾವಿವತ್ತು ನೋಡ್ಬೇಕಾಗಿದೆ. ಭೂಮಿಯ ಮೇಲೆ ಮಾನವ ಸಂತತಿ ವಿಕಾಸವಾಗುತ್ತಾ ಬಂದ ಹಾಗೆ ಪ್ರಪಂಚದಾದ್ಯಂತ ಹಲವು ಭಾಗಗಳಲ್ಲಿ ಹಲವಾರು ನಾಗರಿಕತೆಗಳು ಬೆಳೆದು ಬಂದವು. ಅವೇ ವಿಶ್ವದ ಪುರಾತನ ನಾಗರಿಕತೆಗಳಾದ ಈಜಿಪ್ಟ್ ನಾಗರಿಕತೆ, ಸುಮೇರಿಯನ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಹಾಗೂ ರೋಮ್ ನಾಗರಿಕತೆ. ಹೀಗೆ ಇವುಗಳ ಸಮಕಾಲೀನವಾಗಿ ಬೆಳೆದು ಬಂದಿದ್ದೆ ನಮ್ಮ ಸಿಂಧೂ ನದಿಯ ನಾಗರಿಕತೆ. ಈ ಸಿಂಧೂ ನದಿಯ ನಾಗರಿಕತೆಯನ್ನ ವಿಶೇಷವಾಗಿ ಹರಪ್ಪ ನಾಗರಿಕತೆ ಅಂತಲೇ ಕರೆಯಲಾಗುತ್ತೆ. ಇದು ಕಂಚಿನ ಯುಗದ ನಗರ ಸಂಸ್ಕೃತಿಯಾಗಿದ್ದು ಇಂದಿನ ಪಾಕಿಸ್ತಾನ ಹಾಗೂ ವಾಯುವ್ಯ ಹಾಗೂ ಈಶಾನ್ಯ ಅಫ್ಘಾನಿಸ್ತಾನದಲ್ಲಿ ಸಿಂಧೂ ನದಿಯ ಉದ್ದಕ್ಕೂ ಕ್ರಿಸ್ತಪೂರ್ವ ಅಂದ್ರೆ ಬಿಸಿ ಬಿಫೋರ್ ಕ್ರಿಸ್ಟಿಯನ್ ಎರಾ 3300ರಿಂದ 1300ರವರೆಗೆ ಪ್ರವರ್ಧಮಾನಕ್ಕೆ ಬಂತು ಅಂತ ಹೇಳಲಾಗುತ್ತೆ. ಈ ನಾಗರಿಕತೆಯನ್ನ ಮೊದಲು 1921ರಲ್ಲಿ ಆಧುನಿಕ ಹರಪ್ಪ ಎಂಬ ಸ್ಥಳದಲ್ಲಿ ಕಂಡುಹಿಡಿಯಲಾಯಿತಾದ್ರಿಂದ ಇದನ್ನ ಹರಪ್ಪ ನಾಗರಿಕತೆ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಹರಪ್ಪ ನಾಗರಿಕತೆ ಬೆಳೆದು ಬಂದಂತಹ ರೀತಿಯನ್ನ ಸ್ನೇಹಿತರೆ 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಆರಂಭಿಕ ಹರಪ್ಪ. ಇದು ಕ್ರಿಸ್ತಪೂರ್ವ 3300ರಿಂದ 2600ರವರೆಗಿನ ಅವಧಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಎರಡನೇ ಹಂತ ಪ್ರೌಢ ಹರಪ್ಪ. ಇದು ಕ್ರಿಸ್ತಪೂರ್ವ 2600ರಿಂದ 1900ರವರೆಗಿನ ಅವಧಿ ಅಂತ ಹೇಳ್ಬೋದು. ಇನ್ನು ಮೂರನೇ ಅವಧಿ ಅಂತಿಮ ಹಂತ ಅಂತ ಕ್ರಿಸ್ತಪೂರ್ವ 1900ರಿಂದ 1300ರವರೆಗಿನ ಅವಧಿ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಾವಿವತ್ತು ನಮ್ಮ ಹರಪ್ಪ ನಾಗರಿಕತೆ ಹಾಗೂ ಸಿಂಧೂ ಬಯಲಿನ ನಾಗರಿಕತೆಯ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಈ ಹರಪ್ಪ ನಾಗರಿಕತೆಯು ಆರಂಭದಲ್ಲಿ ಸಿಂಧೂ ನದಿಯ ದಡದಿಂದ ಪ್ರಾರಂಭವಾಗಿ ನಂತರ ಚೀನಾಬ್, ಝೀಲಂ, ರಾವಿ, ಸಟ್ಲೇಜ್, ಬಕ್ರಾ, ಘಗ್ಗರ್, ಗಂಗಾ ಹಾಗೂ ಯಮುನಾ ನದಿಗಳವರೆಗೆ ಹರಡಿತ್ತು ಅಂತ ಹೇಳಲಾಗುತ್ತೆ. ಈ ನದಿಗಳು ಕಂಡುಬರುವ ಪ್ರದೇಶಗಳು ಅಂತಂದ್ರೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಭಾಗಗಳಾದ ಶೂಟ್ಗೈ, ಹರಪ್ಪ, ರೆಹಮಾನ್ ಧೇರಿ, ರಾಣಾಗುಂಡೈ, ಗುಮ್ಲಾ, ದಾವರ್ಕೋಟ್, ಮೆಹಂಜೋದಾರೋ, ಆಮ್ನಿ, ಸೂಕ್ತಾಜೆಂಡರ್ ಹಾಗೂ ಬಾಲಾಕೋಟ್, ಘನೇರಿವಾಲಾ, ಕೋಟ್ ಡಿಜಿ ಮತ್ತು ಚಾನುದಾರ್. ಈ ಎಲ್ಲ ಪ್ರದೇಶಗಳಲ್ಲಿ ನಾವು ಹರಪ್ಪ ನಾಗರಿಕತೆ ಬೆಳೆದು ಬಂದ ರೀತಿಯನ್ನ ಕಾಣಬಹುದು. ಇನ್ನು ಪಂಜಾಬ್ನ ಭಾಗಗಳಾದ ಮಾಂಡಾ, ಕಾಲಿಬಂಗನ್, ರೋಪಾರ್, ಬನ್ವಾಲಿ, ಭಗವಾನ್ಪುರ್, ಹುಲಾಸ್, ಬಾಲು, ಅಲಂಗಿರ್ಪುರ್, ಫರ್ಮಾನಾ, ಮಿತಾಟಲ್ ಹಾಗೂ ರಾಖಿಗರಿ. ಇನ್ನು ಗುಜರಾತ್ನ ಕೆಲವು ಭಾಗಗಳಾದ ಧೋಲ್ವೀರಾ, ದೇಸಾಲ್ಪುರ್, ನಾಗೇಶ್ವರ್, ಕುಂಟಾಸಿ, ಪ್ರಭಾಸ್ ಪಠಾಣ್, ರೋಜ್ಬಿ, ಫಾದ್ರಿ, ರಂಗಪುರ್, ಸುರ್ಕೋಟಾಡಾ, ಲೋತಾಲ್ ಹಾಗೂ ಭಗತ್ರಾವ್. ಇನ್ನ ಮಹಾರಾಷ್ಟ್ರದ ದೈಮಾಬಾದ್. ಹೀಗೆ ಹರಪ್ಪ ನಾಗರಿಕತೆ ಬೆಳೆದು ಬಂದಂತಹ ರೀತಿಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಉತ್ತರದ ತುತ್ತ ತುದಿ ಜಮ್ಮು ಕಾಶ್ಮೀರದ ಮಾಂಡಾ ಪ್ರದೇಶ ಭಾರತದಲ್ಲಿ ಚೀನಾಬ್ ನದಿ ಹರಿಯುವಂತಹ ಪ್ರದೇಶದಲ್ಲಿ ಬೆಳೆದ ಭಾಗವಾದ್ರೆ ದಕ್ಷಿಣದ ತುತ್ತ ತುದಿ ಅಂದ್ರೆ ದೈಮಾಬಾದ್ ಇದು ಮಹಾರಾಷ್ಟ್ರದ ಪ್ರವರ ನದಿ ಹರಿಯುವಂತಹ ಭಾಗ ಹಾಗೂ ಪೂರ್ವದ ತುತ್ತ ತುದಿ ಅಲಂಗಿರ್ಪುರ್ ಹಾಗೂ ದೋಅಬ್ ಇದು ಗಂಗಾ ಹಾಗೂ ಯಮುನಾ ಹಾಗೂ ಹೀದೋನ್ ನದಿ ಹರಿಯುವಂತ ಪ್ರದೇಶವಾದ್ರೆ ಇನ್ನು ಪಶ್ಚಿಮದ ತುತ್ತ ತುದಿ ಬಲೂಚಿಸ್ತಾನದ ದಸ್ತ್ ನದಿ ಹರಿಯುವಂತಹ ಸೂಕ್ತ ಜೆಂಡರ್ ಪ್ರದೇಶ. ಹೀಗೆ ಹರಪ್ಪ ನಾಗರಿಕತೆ ಭಾರತದಾದ್ಯಂತ ಬೆಳೆದು ಬಂದ ಪ್ರದೇಶಗಳಾಗಿದೆ. ಇನ್ನು ಈ ನಾಗರಿಕತೆಗಳನ್ನ ಹೇಗೆ ಮತ್ತು ಯಾರು ಕಂಡು ಹಿಡಿದ್ರು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರಬಹುದು ಸ್ನೇಹಿತರೆ. ಹಾಗಾದ್ರೆ ಈ ನಾಗರಿಕತೆನ ಯಾರು, ಯಾವಾಗ ಹಾಗೂ ಎಲ್ಲಿ ಕಂಡು ಹಿಡಿದ್ರು ಅನ್ನೋದನ್ನ ನಾವು ಇವಾಗ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಸಾಲಿವಾಹನ ಶಕೆ ಅಂದ್ರೆ ಕ್ರಿಸ್ತ ಶಕೆ ಆಫ್ಟರ್ ಕ್ರಿಶ್ಚಿಯನ್ ಎರಾ. ಓಕೆ, ಸಾಲಿವಾಹನ ಶಕೆ 1856ರಲ್ಲಿ ಲಾಹೋರ್ನಿಂದ ಕರಾಚಿಯವರೆಗೆ ರೈಲ್ವೆ ಮಾರ್ಗ ಹಾಕುವಾಗ ಬ್ರಿಟನ್
ಇಂಜಿನಿಯರ್ ಸಂಸ್ಥೆ ಗುತ್ತಿಗೆದಾರರಾದಂತ ಕಾಂಟ್ರಾಕ್ಟರ್ ಆದಂತ ವಿಲಿಯಂ ಬ್ರನ್ಲೋ ಮತ್ತು ಜಾನ್ ಬ್ರನ್ಲೋ ಕೆಲವು ವಸ್ತುಗಳನ್ನ ಪತ್ತೆ ಹಚ್ತಾರೆ. ಸಾಲಿವಾಹನ ಶಕೆ 1861ರಲ್ಲಿ ಭಾರತದ ಪುರಾತತ್ವ ಇಲಾಖೆ ಸ್ಥಾಪನೆ ಆಯಿತು. ಇದರ ಮೊದಲ ನಿರ್ದೇಶಕರಾಗಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ರವರು ನೇಮಕಾತಿಯಾಗ್ತಾರೆ. 1862ರಲ್ಲಿ ಜನರಲ್ ಕನಿಂಗ್ಹ್ಯಾಮ್ ಈ ನಾಗರಿಕತೆಗೆ ಸಂಬಂಧಿಸಿದ ಕೆಲವು ಮುದ್ರೆಗಳನ್ನ ಕಂಡುಹಿಡಿತಾರೆ. ಆದ್ರೆ ಇದರ ಸಂಶೋಧನೆಯನ್ನ ಮುಂದುವರಿಸಲಿಕ್ಕೆ ವಿಫಲರಾಗ್ತಾರೆ ಕೂಡ. ಕಾರಣ ಇಷ್ಟೇ, ಈಸ್ಟ್ ಇಂಡಿಯಾ ಕಂಪನಿ ಧನ ಸಹಾಯ ನೀಡದೇ ಇದ್ದದ್ರಿಂದ 1888ರಲ್ಲಿ ಭಾರತದ ಪುರಾತತ್ವ ಇಲಾಖೆ ರದ್ದುಗೊಳ್ಳುತ್ತದೆ. ಸಾಲಿವಾಹನ ಶಕೆ 1904ರಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನ ಪುನಃ ಸ್ಥಾಪನೆ ಮಾಡಿ ಅದರ ಮೊದಲ ನಿರ್ದೇಶಕರನ್ನಾಗಿ ಸರ್ ಜಾನ್ ಮಾರ್ಷಲ್ ರನ್ನ ನೇಮಿಸಿ ಇಲಾಖೆಗೆ ಸೂಕ್ತ ಧನ ಸಹಾಯ ನೀಡ್ತಾರೆ. ಆದ್ದರಿಂದ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ರನ್ನ ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಇನ್ನು ಈ ಹರಪ್ಪ ನಾಗರಿಕತೆ ಹಾಗೂ ಇನ್ನುಳಿದಂತಹ ನಾಗರಿಕತೆಯ ಒಂದು ವಿವರಣಾತ್ಮಕ ವಿವರಣೆಯನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಈ ಸಂಚಿಕೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ಹೆಚ್ಚಿನ ವಿಷಯವನ್ನ ನಾವು ಏನ್ ಅಪ್ಲೋಡ್ ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡ್ತಾ ಇರಿ. ಎಲ್ರಿಗೂ ನಾವು ಅಪ್ಲೋಡ್ ಮಾಡುವಂತ ವಿಷಯಗಳು, ವಿಶ್ಲೇಷಣೆಗಳು, ವಿಚಾರಗಳು ಎಲ್ರಿಗೂ ತಲುಪಲಿ ಅನ್ನುವಂತ ಉದ್ದೇಶ ನಮ್ದು ಸ್ನೇಹಿತರೆ. ಹಾಗಾಗಿ ತಮಗಿಷ್ಟವಾದಂತಹ ಈ ಎಲ್ಲ ವಿಚಾರಗಳನ್ನ ತಾವು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಏನಾದ್ರೂ ಸೇರಿಸುವಂತಹ ಅಥವಾ ತೆಗೆದು ಹಾಕುವಂತ ವಿಚಾರಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನ ತಿಳಿಸ್ತಾ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಹಾಗೂ ಬೆಂಬಲವನ್ನ ನೀಡ್ತೀರಿ ಅಂತ ನಂಬ್ತಾ ಮುಂದಿನ ಸಂಚಿಕೆಗೋಸ್ಕರ ಕಾಯ್ತಾ ಇರಿ. ಸಮಯ ಸಿಕ್ಕಾಗಲೆಲ್ಲ ಸಂಚಿಕೆಗಳ ಮುಖಾಂತರವಾಗಿ ಈ ಎಲ್ಲ ವಿಷಯ ವಿಶ್ಲೇಷಣೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.